ಮೆಟ್ಲತ್ತಿದ್ಯಾ ಅಲ್ಲಿ ನೋಡು, ಹಾವು ದೊಡ್ಡವು ಎಲ್ಲೈತಿ ನೋಡು, ನುಂಗ್ಬಿಡು. ಸರಕೊಂಡ ಮನೋಜ್ ಹೇಗಿದೆ? ಸೂಪರ್. ಮನೋಜ್ ಹೀಗೆ ಹೇಳು ಮನೋಜ್, ಹೇಗ ಅನಿಸ್ತಿದೆ? ಮೆಟ್ಲತ್ತಿದ್ಯಾ ಅಲ್ಲಿ ನೋಡು, ಹಾವು ದೊಡ್ಡವು ಎಲ್ಲೈತಿ ನೋಡು, ನುಂಗ್ಬಿಡುತ್ತೆ. ಅಲ್ಲಿ ನೋಡಿ, ನೀವು ನೋಡ್ತಿದ್ರಲ್ಲ ಫ್ರೆಂಡ್ಸ್, ಎಷ್ಟು ದೊಡ್ಡ ಬಾಯಿ ತೆಗ್ತಿದೆ. ಸೊ ನೀವು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇಷ್ಟು ದೊಡ್ಡ ಹಾವು ಇಲ್ಲಿದೆ ಅಂದರೆ ಖಂಡಿತ ನಿಮ್ಮನ್ನ ಕಡಿಯೋ ಅವಕಾಶಗಳು ತುಂಬಾ ಇದೆ ಅಂತ ನಾವು ಹೇಳ್ಬೋದು. ಸೊ ಮನೋಜ್ ಬಾಯಿ ಬೇಕಾದ್ರೆ ಅದ್ರೊಳಗೆ ಹಾಕೋಣ, ಕಚ್ಚುತ್ತಿಲ್ಲ ಅನ್ಸಲ್ಲ, ನಾವು ಒಂದ್ಸಲ ಟ್ರೈ ಮಾಡೋಣ. ಸೊ ಇಷ್ಟು ದೊಡ್ಡ ಹಾವು ನಾನು ಪ್ರಪಂಚದಲ್ಲಿ ಅನಕೊಂಡ ಪೈಥಾನ್ ಕೂಡ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಇದು ನಾನು ನೋಡ್ತಾ ಇರೋದು. ಸೊ ನೀವು ನೋಡಿದಿರಲ್ಲ, ರಿಯಲ್ ಆಗಿ ಹಾವು ನಿಜವಾಗ್ಲೂ ಎದುರ್ಕೋಬೋದು. ಎಷ್ಟು ದಪ್ಪ ಇದೆ ನೋಡಿ ಫ್ರೆಂಡ್ಸ್. ದಯವಿಟ್ಟು ಇದನ್ನ ಯಾರನ್ನ ನೀವು ಮುಟ್ಬೇಡಿ, ಕಚ್ಚುತ್ತೆ ಇದೆ. ಹಾಂ ನೋಡ್ರಿ ಫ್ರೆಂಡ್ಸ್, ಯಾವ ಥರ ಐತೆ. ಎರಡು ಹಾವುಗಳು ಇಲ್ಲಿ ಒಂದಕ್ಕೊಂದು ಏನು ನೋಡಿ, ಇಲ್ಲಿ ಅರ್ಧ ಬಾಲ ಪಾಪ ಕಟ್ ಮಾಡವ್ರೆ. ಮನೋಜ್ ಹೆಂಗ ಅನಿಸ್ತಿದೆ? ಮನೋಜ್ ಮಂಜು ಸೊ ಅಲ್ಲಿಂದ ಹೇಳ್ತಾರೆ ಅಂತ ನಡೀರಿ, ಅಲ್ಲಿಗೆ ಹೋಗೋಣ. ಸೊ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಒಂದು ಕಡೆ ಸಮುದ್ರ ಅಲೆಗಳ ಸೌಂಡು. ನಮ್ಮ ಅಲ್ತಪ್ಪ ಆದರೆ ಸಾಕಾಗ್ಬಿಡ್ತಾನೆ. ಹೇ ನಿಧಾನ ನೋಡಿ, ಇಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೂಡ ಇದೆ. 100 ಸ್ಟೆಪ್ಸ್ ಅಂದ್ರೆ ತಮಾಷೆ ಮಾತಾ. ಹತ್ರ ಹತ್ರ ತಗೋತ್ರಿ, ಸ್ವಲ್ಪ ಆಯಾಸ ಆಗ್ತಾನೆ ಅಂತ ಹೇಳ್ಬೋದು. ಏನಂತ ಸೊ ಬಂತಂತೆ ನಮ್ಮ ಈ ಹೊಟ್ಟೆ. ಸೊ ಈ ಹೊಟ್ಟೆಗಳನ್ನ ಇಟ್ಕೊಳ್ಳೋದಕ್ಕೆ ನಮ್ಮ ಕಾರಣ ಅಂದರೆ ಇದೇ ಕಾರಣ ಅಲ್ವಾ? ಈ ಥರ ಹೊಟ್ಟೆಗಳು ಮುಂದೆ ಇಟ್ಕೊಂಡು ಹತ್ರ ಅಂದರೆ ನಾವು ಹೆಂಗೆ ಹತ್ತೋದು ಹೇಳಿ ಅಲ್ವಾ? ಸೊ ಹೊಟ್ಟೆಗಳು ಕಡಿಮೆ ಮಾಡಿದ್ರೆ ಬಾಡಿಯಲ್ಲಿ ಸ್ವಲ್ಪ ಎನರ್ಜಿ ಸಿಗುತ್ತೆ. ಇರೋಬಾರ್ದಲ್ಲ ಹೊಟ್ಟೆಗೆ ಹಾಕ್ಬಿಟ್ಟು ಈ ಥರ ಮೆಟ್ಲು ಹತ್ತೆ ಅಂದರೆ ನಮ್ಮ ಕೈಯಲ್ಲಿ ಎಲ್ಲಾಗುತ್ತೆ. ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸ್ತಿದೆ. ಸೊ ನೀವು ನೋಡ್ತಿದ್ರಲ್ಲ, ಬೀಚ್ ಆಲ್ಮೋಸ್ಟ್ ಇನ್ನೂ ಮೇಲೆ ಏನೋ ಹತ್ಬೇಕನ್ಸುತ್ತಲ್ವ. ಸೊ ಅರಬ್ಬಿ ಸಮುದ್ರ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಬ್ಯೂಟಿಫುಲ್ ಅದ ಅಂತಲೇ ಹೇಳ್ಬೋದು. ಎಲ್ಲೇ ನೋಡಿದ್ರು ಸಮುದ್ರ ಅಂತಲೇ ಕಾಣಿಸ್ತಾ ಇದೆ. ಸೊ ಇನ್ನು ಮೇಲೆ ನಾವು ಹೋಗೋಣ, ನಡೀರಿ. ಎಸ್, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ. ಸಮುದ್ರ ಇಲ್ಲೇ ಬಂದಿದ್ದೀವಿ, ಬನ್ನಿ. ಬಾತು ಕೋಳಿಗಳು ಎಲ್ಲ ಬಂದಿದ್ದೀವಿ. ಮತ್ತೆ ಯಾವ ಕಡೆ ಗೊತ್ತಿಲ್ಲ ನನಗಂತೂ, ಕೇಳ್ಬೇಕು ಯಾರದನ್ನ. ಹೆಂಗೆ ಕೇಳೋದೆ? ಹೆಂಗೆ? ನಾನು ಹಿಂಗೆ ಹೋಗ್ತೀನಿ ತಡಿ, ಕೇಳ್ಕೊಂಬರ್ತೀನಿ ಯಾವ ಕಡೆ ಇದೆ ಅಂತ. ನಮಗೂ ಗೊತ್ತಿಲ್ಲ ಫಾಲ್ಸ್ ಯಾವ ಕಡೆ ಇದೆ ಅಂತ. ಸೊ ಆದರೂ ಕೂಡ ನೋಡ್ತಾ ಇರ್ಬೋದು, ಈ ಕುತ್ಕೊಳ್ಳೋ ಕೂಡ ಚೆನ್ನಾಗಿ ಮಾಡಿದೆ ಕಲ್ಲುಗಳಿಂದ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡೋದ್ರಿಂದ ಸೂಪರಾಗಿ ಕಾಣಿಸುತ್ತೆ ಬೀಚ್ ವ್ಯೂಸ್. ಬ್ರೋ ಫಾಲ್ಸ್ ಎಲ್ಲಿದೆ? ಇಲ್ಲಿ ಕೆಳಗಡೆ ಇದೆಯಾ? ಕೆಳಗಡೆ ಇದೆಯಾ ಅಂತ ನಡೀರಿ, ಅಲ್ಲಿಗೆ ಹೋಗೋಣ.
ಕೆಳಗೆ ಅಂದರೆ ಇನ್ನು ಕೆಳಗೆ ಫುಲ್ ಡೌನ್ ಇಳಿಬೇಕನ್ಸುತ್ತೆ. ಸೊ ನಾವೇನು ಮಾಡಿದ್ವಿ ಅಂದರೆ ಮೇಲೆ ಬಂದುಬಿಟ್ಟಿದ್ವಿ. ಕೆಳಗಡೆ ಡೌನಲ್ಲಿ ಇದೆಯಂತೆ, ಕೆಳಗಡೆ ಇದೆಯಂತೆ. ಹಾಂ, ಸೊ ಕೆಳಗಡೆ ಹೋಗೋಣ ನೀರು ಹೆಂಗದು. ಹೇಳ್ರಪ್ಪ ಹೆಂಗಿದೆ ಅಂತ ಅಪ್ಸರಕೊಂಡ ಬೀಚ್ ಮನೋಜ್ ಹೆಂಗಿದೆ? ನೋಡಿಲ್ಲ ಏನು ಅಲ್ಲ ಇಲ್ಲಿಂದ ಬೀಚ್ ನೋಡ್ತಿದ್ರಲ್ಲ ಮನೋಜ್, ನಿನಗೆ ಹೆಂಗೆ ಅನಿಸ್ತಿದೆ? ಅರಣ್ಯಲಕ್ಕೆ ಅಪ್ಸರಕೊಂಡ. ಸೊ ಆಲ್ರೆಡಿ ನಾವು ಫ್ರೆಂಡ್ಸ್ ಇಬ್ಬರು ಹೋಗ್ತಾ ಇದ್ದಾರೆ. ಅಪ್ಸರಕೊಂಡ ಅಂತ ನಾನು ಫಾಲ್ಸ್ ನೋಡಿಲ್ಲ, ತುಂಬ ಎಕ್ಸೈಟ್ಮೆಂಟ್ ಅಂತೆಲ್ಲ ಇದ್ದೀನಿ ಅಂತಲೇ ಹೇಳ್ಬೋದು, ಯಾವ ಥರ ಇರುತ್ತೆ ಅಂತ. ಸೊ ನೋಡ್ತಾ ಇದ್ದೀನಿ ಯಾವ ಥರ. ಅಲ್ಲಿ ಆಲ್ರೆಡಿ ಮೇಲೆ ಹೋಗಿದ್ವಿ, ಬಟ್ ಅಲ್ಲೆಲ್ಲೂ ಇರಲಿಲ್ಲ, ಜಸ್ಟ್ ಅಲ್ಲಿ ಏನೋ ವಿಶ್ರಾಂತಿ ತಗೊಳಕ್ಕೆ ಮಾತ್ರ ಇತ್ತು. ಸೊ ಇಲ್ಲಿಗೆ ಬಂದ್ವಿ, ನೋಡಿದ್ವಿ. ಇಲ್ಲೂ ಎಲ್ಲಿದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಸೊ ಕೆಲವ್ರನ್ನ ಕೇಳಿಕೊಂಡು ತಿಳ್ಕೊಂಡು ಹೋಗೋಣ ನಡೀರಿ. ಅಲ್ಲ ಅವ್ರನ್ನ ಕೇಳಿ ಎಲ್ಲಿದೆ ಅಂತ. ನನಗೂ ಈಜು ಬರಲ್ಲ. ಸೊ ಫ್ರೆಂಡ್ಸ್ ಯಾರು ಈಜು ಬರೋರು ಇದ್ದರೆ ಕಾಮೆಂಟ್ ಮಾಡಿ ದಯವಿಟ್ಟು, ಈಜು ಹೆಂಗೆ ಕಲಿಬೇಕಂತ. ನನಗಂತೂ ನಿಜವಾಗ್ಲೂ ಈಜು ಬರಲ್ಲ. ಸೊ ನನಗೆ ಬರಲ್ಲ. ನನಗೇನಾದರೂ ಟೂಗಳು ಕಟ್ಕೊಂಡು ಬೇಕಾದ್ರೆ ಈಜಾಡಿ ಅಂದರೆ ನನಗೆ ಒಂದು ಹಾಂ ಆ ಥರ ಕಟ್ಕೊಂಡು ಈಜಾಡಿ ಅಂದರೆ ನಾನು ಪಕ್ಕ ಈಜಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ದೊಡ್ಡ ಫಾಲ್ಸ್ ಏನು ಅನ್ನಿಸ್ತಿಲ್ಲ ಅನಿಸುತ್ತೆ ಇಲ್ಲಿ ನೋಡ್ತಿರೋ ಮಟ್ಟಿಗೆ. ಜಸ್ಟ್ ಲೈಟಾಗಿರ್ಬೋದು. ಯಾವುದೋ ಒಂದು ದೇವಸ್ಥಾನ ಕೂಡ ಐತೆ ಇಲ್ಲಿ. ಶೌಚಾಲಯ ಇದು ಮುಂದ್ಗಡೆ ಇಲ್ವಾ? ಬಟ್ಟೆ ಬದಲಾವಣೆ, ಪ್ರೀ ವೆಡ್ಡಿಂಗ್ ಶೂಟ್, ಧಾರಾವಾಹಿ ಚಲನಚಿತ್ರ ಶೂಟಿಂಗ್ 6000 ರೂಪಾಯಿ. ಈ ಕಡೆ ಕೆಳಗೆ ಬನ್ನಿ. ಇನ್ನೂ ಕೆಳಗಿದೆ. ಸೊ ಇಲ್ಲಿ ಕೂಡ ನಿಮಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ, ಸ್ನಾನ ಮಾಡ್ಕೊಳ್ಳೋ ಕೂಡ ಇರುತ್ತೆ. ಸೊ ಇಲ್ಲಿದೆ, ಬನ್ನಿ ನೋಡೋಣ. ಕಾಣಿಸ್ತಿದೆ ಅಲ್ಲಿಂದ ಬರ್ತಾವ್ರಲ್ಲ. ಸೌಂಡೇನು ಕೇಳಿಸ್ತಾ ಇದೆ. ಈಜಾಡ್ತಿದ್ದಾರೆ ಆಲ್ರೆಡಿ. ಒಂದು ಟವಲ್ ಅಲ್ಲೇ ಹಾಕ್ದೆ, ಕಾರಲ್ಲೇ ಹಾಕ್ದ. ವಾವ್, ಚೆನ್ನಾಗೈತೆ. ಇದೇ ಫಾಲ್ಸ್ ನೋಡ್ಬೇಕು ಫ್ರೆಂಡ್ಸ್, ಅಪ್ಸರಕೊಂಡ ಫಾಲ್ಸ್. ಈ ನೀರೇ ಸಮುದ್ರಕ್ಕೆ ಹೋಗ್ತಿರೋದು ಇದು. ಈಜಾಡೋರು ಈಜಾಡ್ಬೋದು. ಚೆನ್ನಾಗೈತಲ್ಲ. ಇದೇ ಅಪ್ಸರಕೊಂಡ ನೋಡಲ್ಲ, ಎಲ್ಲ ಈಜಾಡ್ತಿದ್ದಾರೆ. ಅಲ್ದ ಸ್ವಿಮ್ ಮಾಡ್ತೀಯಾ? ಸ್ವಿಮ್ಮು ಬಟ್ಟೆ ಚೇಂಜ್ ಮಾಡ್ಕೊಳಕ್ ಬೇರೆ ಟವಲ್ ಬೇರೆ ತಂದಿಲ್ಲ. ಏನು ಮಾಡೋದು ಮತ್ತೆ?
You say slow down. I don't like to move too fast. It drowns the truth with things that are not real, and I really want us to be real with love, love that lasts. In the past I messed up, gave too much. What is it with time? Why can't we unwind? ಈಗ ಗುಡ್ಡದಲ್ಲಿ ಈಜಾಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ತಿದ್ರೆ ಸರಿ ಆಯ್ತು, ವೀಡಿಯೋ ತಗೊಂಬ. ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ಬರ್ಬೇಕು ನೀರು ಅವ್ರು ಹೇಳಿದಾರಲ್ಲ ಹಾಂ ಅದೇ ತರ ಓಕೆ. ನೋಡ್ದಲ್ಲ ಫ್ರೆಂಡ್ಸ್, ಇದೇ ವಾಟರ್ ಫಾಲ್ಸ್. ನೋಡ್ದಲ್ಲ ಫ್ರೆಂಡ್ಸ್, ಅಪ್ಸರ ವಾಟರ್ ಫಾಲ್ಸ್, ಅಪ್ಸರ ಕೊಂಡ. ಪ್ರಭಾಬು ಕನ್ನಡ ಟ್ರಾವೆಲರ್. ನೋಡ್ರಿ ಫ್ರೆಂಡ್ಸ್, ಅಪ್ಸರ ಕೊಂಡ ವಾಟರ್ ಫಾಲ್ಸ್. ಸೊ ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ಕರೆ ತನ್ನಿ, ಈ ತರ ಎಂಜಾಯ್ ಮಾಡಿ. ಹೇಗಿದೆ ಮನೋಜ್ ವಾಟರ್ ಫಾಲ್ಸ್? ವಾಟರ್ ಫಾಲ್ಸ್ ಹೆಂಗಿದೆ? ಸೊ ನಮ್ಮ ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಏನ್ ಹೇಳ್ತೀಯ ನೀನು ಈ ಅಪ್ಸರ ಕೊಂಡ ವಾಟರ್ ಫಾಲ್ಸ್ ಬಗ್ಗೆ? ಸೊ ನಮ್ಮ ಮನೋಜ್ ಹೇಳ್ತಾರೆ, ಪ್ಲೀಸ್ ವಿಸಿಟ್ ಅಪ್ಸರ ಕೊಂಡ ವಾಟರ್ ಫಾಲ್ಸ್. ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು. ಆ ಥರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಥವಾ ಏನ್ ಹೇಳ್ತೀಯ ನಮ್ಮ ಸಬ್ಸ್ಕ್ರೈಬರ್? ಸೂಪರ್ 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 ಅಂತ ಹೇಳ್ತಿದ್ದಾರೆ. ಸೊ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡಿ ಅಂತ ಇದ್ರು. ಇದು ಬಂದ್ಬಿಟ್ಟು ಇಡುಗುಂಜಿ. ಅಲ್ಲಿ 1 hour ಯಾವ ಫಾಲ್ಸ್ ಅದು? ಅಪ್ಸರಕೊಂಡ ಫಾಲ್ಸ್ ಮುಗಿಸ್ಕೊಂಡು ಇಡುಗುಂಜಿಗೆ ಬಂದಿದ್ದೀವಿ. ಇದೆ ಮಹಾಗಣಪತಿ ದೇವಸ್ಥಾನಕ್ಕೆ. ಸೊ ಈ ಕಡೆ ಡೌನ್ಗೆ ಹೋಗ್ಬೇಕು. ಈ ಕಡೆ ಡೌನ್ಗೆ ಹೋಗ್ಬೇಕಾ? ಓಕೆ, ಈ ಕಡೆ ಹೋಗ್ಬೇಕಂತ ನಮ್ಮ ಮಲ್ತಪ್ಪ ಹೇಳ್ತಾನೆ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡಿದೆ ಅಂದರೆ ಎಲ್ಲರಿಗೂ ಧನ್ಯವಾದಗಳು. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಫ್ಯಾಮ್ಲಿಗೂ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.